ಇನ್ನು ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿಯಲ್ಲಿ ನಡೆದಂತಹ ಘೋರ ದುರಂತ, ಗಣೇಶೋತ್ಸವ ಸಂದರ್ಭದಲ್ಲಿ ನಡೆದಂತಹ ದುರಂತ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಸಂಪೂರ್ಣ ವೆಚ್ಚವನ್ನ, ಆರ್ಥಿಕ ನೆರವನ್ನ ಸರ್ಕಾರವೇ ಕೊಡುತ್ತೆ ಅಂತ ಈಗ ಆಲ್ರೆಡಿ ಘೋಷಣೆಯನ್ನ ಮಾಡಿದ್ದರು. ಆದರೂ ಕೂಡ ಇದುವರೆಗೂ ಕೂಡ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ತಿರುಗಿ ನೋಡಿಲ್ಲ. ಈ ಬಗ್ಗೆ ನಿನ್ನೆ ವಿವಿಸಿ ವಾಹಿನಿಯಲ್ಲಿ ಸುದ್ದಿಯನ್ನ ಪ್ರಕಟ ಮಾಡಿದ್ವಿ. ಮುಂದಿನ 24 ಗಂಟೆಯಲ್ಲಿ ಸ್ಪಂದಿಸಬಹುದಂತ ನಿರೀಕ್ಷೆಯನ್ನ ಇಟ್ಟಿದ್ವಿ. ನಾನು ನಿನ್ನೆ ಹೇಳಿದ್ದೆ, ಮತ್ತೆ ಫಾಲೋ ಅಪ್ ಮಾಡ್ತೀವಿ, ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ಅವ್ರ ಪರವಾಗಿರ್ತೀವಿ. ಯಾವುದೋ ಒಂದು ಸುದ್ದಿ ಮಾಡಿ ಆಮೇಲೆ ಕೈ ತೊಳ್ಕೊಂಡು ಸುದ್ದಿ ಆಯ್ತಪ್ಪ ಇವತ್ತು ನಮ್ ಸ್ಲಾಟ್ ತುಂಬ್ತು ಅಂತ ಸುಮ್ಮನಿರೋರಲ್ಲ ನಾವು. ಬದಲಾಗಿ ಅದನ್ನ ಫಾಲೋ ಅಪ್ ಮಾಡ್ತೀವಿ ಅಂತ ನೆನ್ನೆ ಹೇಳಿದ್ವಿ. ಇವತ್ತು ಮತ್ತೆ ಫಾಲೋ ಅಪ್ ಮಾಡಿದ್ದೀವಿ. ಮತ್ತದೇ ರಾಗ ಯಾವುದೇ ಜಿಲ್ಲಾಡಳಿತ ಅಧಿಕಾರಿಗಳಾಗಿರಬಹುದು ಯಾರೊಬ್ಬರು ಬಂದು ಇವರ ಕಷ್ಟ ಏನು, ನಿಮ್ಮ ಸಮಸ್ಯೆ ಏನು, ಏನನ್ನು ಕೇಳಿಲ್ಲ. ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸಾ ವೆಚ್ಚಕ್ಕೆ ಬಿಲ್ ಕಟ್ಟುವಂತೆ ಒತ್ತಾಯಿಸ್ತಾ ಇದ್ದಾರೆ. ಹಣ ಕಟ್ಟಲಾಗದೆ ಪೋಷಕರು ಪರದಾಡ್ತಾ ಇದ್ದಾರೆ. ಕೊನೆ ಪಕ್ಷ ನಿಮಗೆ ಈ ಕ್ಷಣಕ್ಕೆ ಫಂಡ್ ಸರ್ಕಾರದಿಂದ ಬಂದಿಲ್ಲ, ಕೊಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಸಂಬಂಧಪಟ್ಟ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಅಡ್ಮಿಟ್ ಆಗಿದ್ದಾರೆ ಅಂತಕ್ಕಂಥ ಲಿಸ್ಟ್ ನಿಮ್ಮ ಹತ್ರ ಇದೆ. ಮೊದಲ ದಿವಸ ನೀವೇ ಜಿಲ್ಲಾಧಿಕಾರಿಗಳು, ಸಂಸದರು ಅಲ್ಲಿ ಹೋಗಿ ಅವ್ರ ಆರೋಗ್ಯ ವಿಚಾರಿಸ್ಕೊಂಡ್ ಬಂದಿದ್ದೀರಿ, ಅವ್ರ ಮಾಹಿತಿ ಇದೆ. ಕನಿಷ್ಠ ಪಕ್ಷ ಹಾಸ್ಪಿಟಲ್ ಮುಖ್ಯಸ್ಥರಿಗೆ ಕರೆ ಮಾಡಿ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದಿಂದ ಒಂದು ಕೋಆರ್ಡಿನೇಟ್ ಮಾಡಬೇಕು ಅನ್ನೋದು ಇವತ್ತು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇದು ಒಂದು ಕೋಆರ್ಡಿನೇಟ್ ಮಾಡ್ಬೇಕಲ್ವಾ? ನಿಮ್ಮ ಆಸ್ಪತ್ರೆಯಲ್ಲಿ ಯಾರಿಂಗ್ ಅಡ್ಮಿಟ್ ಆಗಿದ್ದಾರೆ, ಇವರಿಗೆ ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡ್ತೀವಿ, ಜಿಲ್ಲಾಡಳಿತದಿಂದ ಫಂಡ್ ಕೊಡ್ತೀವಿ, ಅವ್ರಿಗೆ ಏನ್ ಅಗತ್ಯ ಚಿಕಿತ್ಸೆ ಇದೆ ದಯವಿಟ್ಟು ನೀವು ಅದನ್ನು ಕೊಡಿ ಅಂತ ಹೇಳಬೇಕು. ಆ ಕೆಲಸ ಮಾಡ್ತಾ ಇಲ್ಲ. ಪರಿಣಾಮವಾಗಿ ಇಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥವ್ರು ಈಗಾಗಲೇ ಇರ್ತಕ್ಕಂಥ ದುಡ್ದು ಮನೆ ಕಟ್ತಾನೆ ಅಂತಕ್ಕಂಥ ಕನಸಿಟ್ಕೊಂಡಿದ್ದವ್ರು, ಮಗ ಕಾಲ್ ಮುರ್ಕೊಂಡು ಕೈ ಮುರ್ಕೊಂಡು ಬೆಲ್ಮೂಳೆ ಏಟ್ ಮಾಡ್ಕೊಂಡು ಅಲ್ಲಿ ಮಲಗಿದಾನೆ, ಅವನ್ ಭವಿಷ್ಯ ಏನು ಅಂತ ಯೋಚನೆ ಮಾಡ್ಬೇಕಾ? ಅಥವಾ ಇಲ್ಲಿ ಆಸ್ಪತ್ರೆ ಗಂಟೆಗೊಂದ್ಸಲಿ ಬಂದು ಸಾರ್ ಬಿಲ್ ಕ್ಲಿಯರ್ ಮಾಡಿ, ಬಿಲ್ ಕ್ಲಿಯರ್ ಮಾಡಿ, ಬಿಲ್ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ರೆ ಈ ಕಡೆ ತಲೆ ಕೆಡಿಸ್ಕೊಬೇಕಾ? ನಾನ್ ನೆನ್ನೆನೂ ಹೇಳ್ತಾ ಇದ್ದೆ ಸರ್ಕಾರಕ್ಕೆ, ನೀವು ಮನ್ಸಿಗೆ ಬಂದಾಗ, ನಿಮಗೆ ಕನ್ಸ್ ಬಿದ್ದು ಎಚ್ಚರ ಆದಾಗ ಬಂದ್ಬಿಟ್ಟು ಫಂಡ್ ಹಾಕಕ್ಕೆ ಇದು ನೀವು ಕೊಡ್ತಾ ಇರ್ತಕ್ಕಂಥ 2000 ಗೃಹಲಕ್ಷ್ಮಿ ಹಣ ಅಲ್ಲ. ಇದು ಆಸ್ಪತ್ರೆ ವೆಚ್ಚ. ಆಸ್ಪತ್ರೆ ಬಿಲ್ ಕರೆಕ್ಟ್ ಆಗಿ ಕಟ್ತಾ ಇಲ್ಲ ಅಂತ ಆಸ್ಪತ್ರೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡದಲ್ಲ ಹುಡುಗಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರ್ರೀ ಹೊಣೆ? ಅಥವಾ ನಮ್ ಕೈಲಿ ನಮ್ ಯೋಗ್ಯತೆ ಆಗಲ್ರಪ್ಪ, ನಮ್ ಕೈಲಿ ಪರಿಹಾರ ಮೊತ್ತ ಕೊಡಕ್ ಆಗೋದಿಲ್ಲ ಅನ್ನೋದಾಗಿದ್ರೆ ನೀವು ಹೇಳ್ಬೇಕ, ಯಾಕೆ ಘೋಷಣೆ ಮಾಡ್ಬೇಕಾಗಿತ್ತು? ದೊಡ್ಡದಾಗಿ ಟ್ವೀಟ್ ಮಾಡ್ಕೊಂಡ್ಬಿಟ್ರಲ್ಲ. ದೊಡ್ಡದಾಗಿ ಸಚಿವರು ಬಂದ್ರು, ಎಂತದ್ದು ನಿಮ್ಮ ಶಾಸಕರುಗಳು, ಮತ್ತೆ ಅವರು ಸಂಸದರು, ಜಿಲ್ಲಾಡಳಿತದ ಅಧಿಕಾರಿಗಳು ಎಲ್ಲರೂ ಬಂದ್ರಲ್ಲ. ಎಲ್ಲರೂ ಬಂದು ಸಂಪೂರ್ಣ ವೆಚ್ಚವನ್ನ ನಾವೇ ಭರಿಸಿ ಬಿಡುತ್ತೇವೆ ಅಂತ ಪುಂಖಾನುಪುಂಖವಾಗಿ ಹೇಳೋದ್ರಲ್ಲ. ಇಲ್ಲಿ ಯಾಕೆ ಇವತ್ತವರೆಗೂ ಕೂಡ ಯಾರು ಹೋಗ್ತಾ ಇಲ್ಲ? ಯಾಕೆ ಹೋಗ್ತಾ ಇಲ್ಲ ಯಾರು ಇವತ್ತವರೆಗೂ? ಅಲ್ಲಿ ಯಾಕೆ ಅವ್ರ ಸಮಸ್ಯೆ ಅಲಿಸ್ತಾ ಇಲ್ಲ? ಏನಾದ್ರೂ ಅವರಿಗೆ ಹೆಚ್ಚುವರಿ ಚಿಕಿತ್ಸೆ ಬೇಕು ಅಂತಂದ್ರೆ ಯಾರನ್ನ ಕೇಳ್ಬೇಕ್ರಿ? ಯಾರನ್ನ ಪ್ರಶ್ನೆ ಮಾಡ್ಬೇಕು? ಬೇಲೂರು ತಾಲೂಕಿನ ಸುರಾಪುರ ಗ್ರಾಮದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಋತ್ವಿಕ್ ಅವ್ರ ತಂದೆ ಮಾತನಾಡಿದ್ದಾರೆ. ಇತ್ತೀಚೆಗೆ ನಡೆದ ಅಪಘಾತ ದುರಂತದಲ್ಲಿ ನನ್ನ ಮಗನಿಗೆ ತೀವ್ರವಾದ ಗಾಯಗಳಾಗಿದೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀವಿ. DHO ಅವರು ಕರೆ ಮಾಡಿ ಸಂಪೂರ್ಣ ವೆಚ್ಚವನ್ನ ಭರಿಸೋದಾಗಿ ತಿಳಿಸಿದ್ದಾರೆ. 6 ದಿನ ಕಳೆದ್ರೂ ಕೂಡ ಅವರು ಬಿಲ್ ಪಾವತಿಗಾಗಿ ಬಂದಿಲ್ಲ. 6 ದಿನ ಆಗೋಯ್ತು, ಬಂದಿಲ್ಲ ಇವತ್ತವರೆಗೂ. ಇದ್ರ ಬಗ್ಗೆ ಮೀಡಿಯಾಗಳಿಗೆ ಹೇಳ್ಬೇಡಿ ಅಂತಾರಂತೆ. ಇನ್ನೇನು ಅಲ್ಲಿ ಕುತ್ಕೊಂಡು ಬೊಂಬೆ ಬಾರಿಸ್ಕೋಬೇಕಾಗತ್ತ? ಅಲ್ಲಿ ಯಾರಿಗೆ ಮೀಡಿಯಾದವ್ರಿಗೆ ಹೇಳ್ಬಾರ್ದಂತೆ, ಬಂದು ಕಟ್ತಾರಂತೆ. ಅವ್ರು ಕಟ್ತಾರೆ ಅಂತ ಕಾಯ್ತಾ ಕುತ್ಕೋಬೇಕು ಇವರು. ಇನ್ನೊಬ್ರು ಮೊಸಳೆ ಹೊಸಳ್ಳಿಯ ಡಿಪ್ಲೊಮಾ ಕಾಲೇಜಿನ D ಗ್ರೂಪ್ ನೌಕರ ಅಂತೆ, ಗಾಯಾಳು ಆದರ್ಶ್ ಅಂತ, ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ. ಆಸ್ಪತ್ರೆಗೆ ಸ್ನೇಹಿತರು ದಾಖಲಿಸಿದ್ರು. ಪ್ರಸ್ತುತ ಆಸ್ಪತ್ರೆ ಬಿಲ್ 1 ಲಕ್ಷಕ್ಕೂ ಅಧಿಕವಾಗಿದೆ. ಸರ್ಕಾರ ಬಿಲ್ ಪಾವತಿ ಮಾಡಲು ಮುಂದೆ ಬರ್ತಾ ಇಲ್ಲ. ನಮ್ಮ ಕುಟುಂಬ ಆರ್ಥಿಕವಾಗಿ ಹಿಂದೆ ಉಳಿದಿದೆ. ಸರ್ಕಾರ ದಯವಿಟ್ಟು ನಮಗೆ ನೆರವು ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಯಾರೊಬ್ರು ಬರ್ತಾ ಇಲ್ಲ. ಏನ್ ಮನವಿ ಮಾಡಿದಾರೆ ನೋಡಿ ಅಲ್ಲಿ. ನಮಸ್ತೆ, ನನ್ನ ಹೆಸರು ಚಂದ್ರಶೇಖರ್ ಅಂತ. ಅದೇ ನಿಮಗೆಲ್ಲ ಗೊತ್ತಿದೆ ಮೊಸಳೆ ಹೊಸಳ್ಳಿ ಘಟನೆ ಬಗ್ಗೆ. ನನ್ನ ಮಗನ್ನ ಇಲ್ಲಿ ಮಂಗಳ ಆಸ್ಪತ್ರೆಗೆ ಫ್ರೆಂಡ್ಸ್ ಎಲ್ಲ ಬಂದು ಸೇರಿಸಿದ್ರು. ಹೆಚ್ಚು ಕಮ್ಮಿ ಇವತ್ತಿಗೆ 6ನೇ ದಿನ. ಮೊದಲು ಯಾರೋ ಸ್ಪಂದಿಸುತ್ತಿಲ್ಲ ಅಂಥೇಳಿ ನಾವು ಮಾಧ್ಯಮದಲ್ಲೆಲ್ಲ ಬಂತು. ನನ್ನನ್ನು ಕೇಳಿದರು. ನಿನ್ನೆ DHO ಫೋನ್ ಮಾಡಿ ನನಗೆ ಫೋನ್ ಮಾಡಿ ಯಾವುದಕ್ಕೂ ಏನು ಹೇಳಿಕೆ ಕೊಡ್ಕೋಬೇಡಿ, ನಾನು ಮಾಡಿಕೊಡ್ತೀನಿ, ಏನೇ ಸಂಪೂರ್ಣ ವೆಚ್ಚ ಇದ್ದರೆ ಮಾಡಿಕೊಡ್ತೀನಿ ಅಂತ ಅಂದರು. ಆದರೆ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಹೆದರಿಕೆ, ಖಾಸಗಿ ಆಸ್ಪತ್ರೆಯವರು ಯಾವಾಗ ದುಡ್ಡು ಕೇಳ್ತಾರೆ ಏನೋ ಅಂತ. ಅವ್ರಿಗೊಂದು ಮೌಖಿಕ ಆದೇಶ ಕೊಡ್ತಾರೋ ಅಥವಾ ಬೇರೆ ರೀತಿ ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ. ದಯಮಾಡಿ DHO ಇರ್ಬೋದು, DC ಮೇಡಮ್ ಇರ್ಬೋದು. DC ಮೇಡಮು ಫಸ್ಟ್ನೇ ದಿನ ಬಂದಿದ್ದರು. ಮತ್ತು ಮಾನ್ಯ ಇವರು ವಿಧಾನಸಭಾ ಸಂಸತ್ತಿನ ಇವರು ಶ್ರೇಯಸ್ ಪಟೇಲ್ ಕೂಡ ಬಂದಿದ್ದರು. ಬಂದೆಲ್ಲ ಅದೇನು ತಲೆ ಕೆಡಿಸ್ಕೊಬೇಡಿ, ನಾವು ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಇವತ್ತು 6ನೇ ದಿನ ನನ್ನ ಮಗನಿಗೆ ಚೆಸ್ಟಿಗೆ
ಮತ್ತು ಹಿಂದ್ಗಡೆ ಫೈನಲ್ ಕಾರ್ಡಿಗೆಲ್ಲ ಏಟಾಗಿದೆ. ಬಟ್ ಅದ್ರ ಬಗ್ಗೆ ಇಲ್ಲಿ ಮಂಗಳ ಆಸ್ಪತ್ರೆಯಲ್ಲಿ ಒಳ್ಳೆ ಉತ್ತಮ ಚಿಕಿತ್ಸೆ ಕೊಡ್ತಿದ್ದಾರೆ. ಅವರು ಯಾವತ್ತೂ ಡಿಸ್ಚಾರ್ಜ್ ಮಾಡ್ತಾರೆ ಏನು ಅಂತ ಹೇಳಿಲ್ಲ. ಆದರೆ ದಯಮಾಡಿ ಏನು DHO ಬಂದು ಫೋನ್ ಮಾಡಿದ್ರು ಮತ್ತು DC ಮೇಡಮ್ ಎಲ್ಲ ಆಶ್ವಾಸನೆ ಕೊಟ್ಟು ಸರ್ಕಾರನೂ ಕೂಡ ಹೇಳಿದೆ ಚಿಕಿತ್ಸೆ ಬರ್ತೀವಿ ಅಂತ. ನಾನು TV ನೋಡಿಲ್ಲ, ಗಾಬರಿಯಲ್ಲಿ ನೋಡಿರಲಿಲ್ಲ. ಬಟ್ ಎಲ್ಲ ಹೇಳಿದ್ರು. ಮೊನ್ನೆ ನನ್ನನ್ನು ಪಬ್ಲಿಕ್ TV ಎಲ್ಲ ಟಿವಿಯವ್ರು ಬಂದು ಕೇಳಿದ್ರು. ನಾನು ಇದ್ದಿದ್ದು ವಾಸ್ತವ ಹೇಳಿದ್ದು ನಿಜ. ಆದರೆ ಮತ್ತೆ ಈ ಒಂದು ಮಂಗಳ ಆಸ್ಪತ್ರೆಗೆ ಒಂದು ಇದು ಕೊಟ್ಟು ಮೌಖಿಕವಾಗಿ ಅಥವಾ ಏನೋ ಕೊಟ್ಟು ಚಿಕಿತ್ಸೆ ವ್ಯವಸ್ಥೆ ಬರೆಸ್ಬೇಕು. ಇನ್ನೂ ಎಷ್ಟು ದಿನ ಏನು ಅಂತ ಗೊತ್ತಿಲ್ಲ. ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ಸರ್ಕಾರ, ಮಾನ್ಯ ಸಚಿವರು, ತಿಳುವಳಿಕೆ ಅಂತ ಕೃಷ್ಣ ಬೈರೇಗೌಡರು ತಿಳುವಳಿಕೆ ಅಂತ ಇರೋಂಥ ಸಚಿವರಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ. ಅವರು ವಿದ್ಯಾಭ್ಯಾಸದ ನನ್ನ ಮಗ ಫೈನಲ್ ಇಯರ್ ಓದ್ತಿರೋದು. ಬಹುಶಃ ಅವೆಲ್ಲ ತಿಳಿದಿದೆ ಅಂತ ನಾವು ಹೇಳೋಂಗಿಲ್ಲ, ಎಲ್ಲ ತಿಳ್ಕೊಂಡಿದ್ದಾರೆ ಅವರು. ದಯಮಾಡಿ ಸಚಿವರು, ನಮ್ಮ ಸಿದ್ದರಾಮಯ್ಯನವರು ಏನು ಉತ್ತಮ ಕೆಲಸ ಮಾಡ್ತೀವಿ ಅಂತ ಎಲ್ಲ ಬಡವರು ಬಗ್ಗರು ಕಾಳಜಿ ಇರೋಂಥ ಸಿದ್ದರಾಮಯ್ಯನವರು ಕೂಡ ಈ ಕಡೆಗೆ ಒಂಚೂರು ಗಮನ ಹರಿಸಿ ನನ್ನ ಮಗನ ಬಗ್ಗೆ ಕಾಳಜಿ ತಗೋಬೇಕು ಅಂತೇಳಿ ನಾನು ಸರ್ಕಾರ ಮತ್ತು ಜಿಲ್ಲಾಡಳಿತನ ಕೇಳ್ಕೊಳ್ತೀನಿ. ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ತಂದು ಇಲ್ಲಿಗೆ ಮಂಗಳ ಆಸ್ಪತ್ರೆಗೆ ತಂದು ಸೇರಿಸಿ ಚಿಕಿತ್ಸೆ ಎಲ್ಲ ಕೊಟ್ಟಿದ್ದಾರೆ. ಆಪ್ರೇಷನ್ ಎಲ್ಲ ಆಗಿದೆ, ಕಾಲು ಆಪ್ರೇಷನ್ ಆಗಿದೆ. ಈಗ ತುಂಬ ಅಮೌಂಟ್ ಆಗಿದೆ. ಇಲ್ಲಿ ಸರ್ಕಾರದವರು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದರು. ಆದರೆ ಅವರು ಭರವಸೆ ಕೊಟ್ಟಿರೋಂಗೆ ಯಾವುದೂ ಬಂದಿಲ್ಲ. ಇಷ್ಟು ದಿನ ಆಯಿತು. ಸರ್ಕಾರದವರು ನಮ್ಮ ನೋಡಿ ಒಂಚೂರು ಏನು ಭರವಸೆ ಕೊಟ್ಟಿದ್ರು ಅದನ್ನು ಪರಿಹಾರ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ. ಈಗ ನಿಮಗೆ ಏನೇನು ಇದು ಮಾಡಿಕೊಟ್ಟಿರೋ ಚಿಕಿತ್ಸೆ ಏನೇನು ಮಾಡಿದ್ದಾರೆ, ಏನೇನು ಏಟಾಗಿತ್ತು ಪೆಟ್ಟು? ಸರ್, ಇಲ್ಲಿ ಕೈಗೂ ಏಟಾಗಿದೆ, 4 ಹೊಲಿಗೆ ಹಾಕಿದ್ದಾರೆ. ಆಮೇಲೆ ಕಾಲು ಪ್ಲೇಟ್ ಹಾಕಿ ಇದಾಕಿದ್ದಾರೆ, ಸ್ಕ್ರೂ ಹಾಕಿದ್ದಾರೆ, ಆಪ್ರೇಷನ್ ಮಾಡಿದ್ದಾರೆ, ಮತ್ತು ಚಿಕಿತ್ಸೆ ಕೊಡ್ತಾಯಿದ್ದಾರೆ. ಇನ್ನು ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಚಿಕಿತ್ಸೆನ ಎಷ್ಟು ದಿನ ಮುಂದುವರಿಬೋದು? ಸರ್, ಅದೇ ಇನ್ನು 2-3 ಡೇಸು ಇಲ್ಲಿರೋಕ್ಕೆ ಹೇಳಿದ್ದಾರೆ. ಆಮೇಲೆ 1 ವರ್ಷ ಓಡಾಡೋಕ್ಕಾಗಲ್ಲ ಅಂತ ಬೇರೆ ಹೇಳಿದ್ದಾರೆ. ಸ್ವಲ್ಪ ಕಷ್ಟ ಅಂತ ಹೇಳಿದ್ದಾರೆ. ಮೆಡಿಸಿನ್ ಮೇಲೆ ಇರಬೇಕು ಅಂತ ಹೇಳಿದ್ದಾರೆ. ಈಗ ನಾವು ಈಗ D ಗ್ರೂಪಾಗಿ ಕೆಲಸ ಮಾಡ್ತಿದ್ದೋ, ನಮಗೂ ಈಗ ತಿಂಗಳ ಸಂಬಳನೂ ಬರೋಲ್ಲ. ಹಂಗಾಗಿ ಈಗ ಹಾಸ್ಪಿಟ್ಲು ಬಿಲ್ಲು ಜಾಸ್ತಿ ಆಗಿದೆ. ಮನೆ ಕಡೆನೂ ತುಂಬ ಸ್ವಲ್ಪ ಕಷ್ಟ ಇದೆ. ಈಗ ಸರ್ಕಾರದವರು ಒಂಚೂರು ಏನಾದರೂ ಮಾಡಿದರೆ ಸ್ವಲ್ಪ ನಮಗೂ ಅನುಕೂಲ ಆಗುತ್ತೆ ಸರ್. ಈಗ ಬಿಲ್ ಪ್ರಾಥಮಿಕವಾಗಿ ಏನಾದರೂ ಕಟ್ಟಿಸ್ಕೊಂಡಿದ್ದಾರೆ ಅಂದರೆ ಚಿಕಿತ್ಸೆಗೆ ಅಥವಾ ಚಿಕಿತ್ಸೆ ಆಗಿರ್ಬೋದು? ಸರ್, ಇಲ್ಲ ಸರ್, ಏನೂ ಕಟ್ಟಿಸ್ಕೊಂಡಿಲ್ಲ. ಒಟ್ಟಿನಲ್ಲಿ ಪೆಂಡಿಂಗ್ ಅಂತ ಇಟ್ಟಿದ್ದಾರೆ. ಈಗ ಕೇಳ್ತಾ ಇದ್ದಾರೆ. ತುಂಬ ದಿವಸ ಇದೆ, ಬಿಲ್ಲು ಜಾಸ್ತಿ ಆಗಿದೆ. ಹಂಗಾಗಿ ಈಗ ಕೇಳ್ತಾ ಇದ್ದಾರೆ. ಹಂಗಾಗಿ ಏನಾರ ಸರ್ಕಾರದವರು ಒಂದು ಹೆಲ್ಪ್ ಮಾಡಿದರೆ ಸಾಕಾಗುತ್ತೆ. ಈಗ ಯಾರಾದರೂ ಭೇಟಿ ಕೊಟ್ಟಿದ್ರೆ ಹಾಸ್ಪಿಟ್ಲಿಗೆ, ಅದರ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು? ಸರ್, ಇಲ್ಲ ಸರ್, ಅದೇ ಆಕ್ಸಿಡೆಂಟ್ ಆದಾಗ ಭೇಟಿ ಕೊಟ್ಟಿದ್ದರು. DC ಮೇಡಮು ಬಂದಿದ್ದರು. ಆಮೇಲೆ ಶ್ರೇಯಸ್ ಪಟೇಲ್ ಅವರು ಬಂದಿದ್ದರು. ಅವರು ಹೇಳೋಗಿದ್ರು, ಯಾಕಂದ್ರೆ ಅಂದರೆ ಟ್ರೀಟ್ಮೆಂಟ್ ತೊಗೊಳಪ್ಪ, ನಿಮ್ದು ಏನೇ ಒಂದು ಆದರೂ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದರು. ಅದು ಬಿಟ್ಟರೆ ಇನ್ಯಾರು ಬಂದು ಭರವಸೆ ಕೊಟ್ಟಿಲ್ಲ ಸರ್. ಇನ್ನು ಈ ದುರಂತಕ್ಕೆ ಕುರಿತು ಮಾಜಿ ಶಾಸಕ ಪ್ರೀತಮ್ ಜೇಗೌಡ ಕೂಡ ಮಾತನಾಡಿದ್ದಾರೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಗಮನಕ್ಕೆ ತಂದಿದ್ದೆ, ಅದರಂತೆ ಸಚಿವರು ಪ್ರಧಾನಿ ಅವರ ಗಮನಕ್ಕೆ ತಂದ್ರು. ಪ್ರಧಾನಮಂತ್ರಿ ಅವರು ಮೃತ ಕುಟುಂಬಕ್ಕೆ 2 ಲಕ್ಷ ಹಾಗೂ ಗಾಯಾಳುಗಳಿಗೆ 50,000 ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಘೋಷಣೆ ಮಾಡಿದ್ದಾರೆ, ಬಟ್ ಇವತ್ತವರೆಗೂ ಬರ್ಲಿಲ್ವಲ್ಲ, ಅದು ಅವ್ರಿಗೆ ಯಾರಿಗೂ ಯೂಸ್ ಆಗ್ತಾ ಇಲ್ವಲ್ಲ. ಈ ಕ್ಷಣಕ್ಕೆ ಘೋಷಣೆ ಮಾಡ್ಕೊಂಡಿದ್ದೀರಿ. ಪ್ರತಿಷ್ಠಿತ ಪೇಟೆ ಗಣಪತಿ ಎಂದೇ ಪ್ರಖ್ಯಾತಿ ಪಡೆದಿರುವಂಥ ದೊಡ್ಡ ಗಣಪತಿಯ ಸೇವಾ ಕಾರ್ಯದಲ್ಲಿ ಹಲವಾರು ವರ್ಷಗಳಿಂದ ನಾನು ನನ್ನ ಕುಟುಂಬ ಭಾಗವಹಿಸ್ತಾ ಬಂದಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕರ್ತರೊಂದಿಗೆ, ನಮ್ಮ ಎಲ್ಲ ಮುಖಂಡರೊಂದಿಗೆ ವಿಘ್ನೇಶ್ವರ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಹೆಚ್ಚು ಆರೋಗ್ಯ ಆಯಸ್ಸನ್ನು ಕೊಟ್ಟು ದೇಶವನ್ನು ಮತ್ತಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇಡೀ ದೇಶ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಅನೇಕ ಸೇವಾ ಚಟುವಟಿಕೆಗಳನ್ನು ಕೈಗೊಳ್ಳೋದ್ರ ಮೂಲಕ ಭಾಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದೆ. ಅದರ ಅಂಗವಾಗಿ ನಾವು ಇವತ್ತು ಈ ಗಣೇಶನಲ್ಲಿ ಭಾಳ ವಿನಯಪೂರ್ವಕವಾಗಿ ದೇಶಕ್ಕೆ ಮತ್ತು ನರೇಂದ್ರ ಮೋದಿಯವರಿಗೆ ಒಳಿತನ್ನು ಬಯಸಿ ಪೂಜೆಯನ್ನು ಕೈಗೊಂಡಿದೆ. ಸರ್, ಇವತ್ತು ಹಾಸನ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಇದೆ ಸರ್, ನಿಮ್ಮ ಪಾರ್ಟಿಯಿಂದ ಎಲ್ಲ ಭಾಗವಹಿಸ್ತಾ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ 75ನೇ
ಹುಟ್ಟುಹಬ್ಬ ಇದೆ. ಈ ದಿನ ಭಾಳ ಅದ್ದೂರಿಯಾಗಿ ಗಣೇಶೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ರಾಜಕಾರಣ ಇನ್ನೊಂದು ದಿನ ಇನ್ನೊಂದು ಸಮಯದಲ್ಲಿ ಮಾತಾಡ್ತೀವಿ. ನಮಸ್ಕಾರ. ನೋಡಿ, ಅದೊಂದು ಅತಾಚುರವಾಗಿ ನಡೆದಿರೋವಂಥ ಘಟನೆ, ಭಾಳ ಮನಸ್ಸಿಗೆ ಘಾಸಿಯನ್ನುಂಟು ಮಾಡುವಂಥದ್ದು. ಅನೇಕ ಕನಸುಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳು ಭವಿಷ್ಯದ ಒಂದು ಇಂಜಿನಿಯರ್ಗಳಾಗಿ ತಮ್ಮ ಕುಟುಂಬವನ್ನು ಸಾಕುವಂಥ ಜವಾಬ್ದಾರಿ ಇದ್ದಂಥವ್ರು ಮತ್ತು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಕನಸೊತ್ಕೊಂಡಿದ್ದಂಥ ಯುವಕರು. ಆ ಘಟನೆ ನಡಿಬಾರ್ದಿತ್ತು, ನಡೆದೋಗಿದೆ. ನಾವು ನಾಗರಿಕರಾಗಿ ಅದನ್ನು ಯಾವುದೇ ರೀತಿಯ ಬೇರೆ ಆಯಾಮಗಳು ಕೊಡದೆ ಅವ್ರಿಗೆ ಹೆಚ್ಚು ಶಕ್ತಿಯನ್ನು ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ಸರ್ಕಾರ BJPಯ ನಾಯಕರ ಒಂದು ಕೋರಿಕೆಯ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ನಾನು ವಿನಂತಿಯನ್ನು ಮಾಡಿದ್ದೆ. ಆ ನಿಟ್ಟಿನಲ್ಲಿ ಅವತ್ತು ರಾತ್ರಿಯೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಟ್ವೀಟ್ ಮಾಡೋದ್ರ ಮೂಲಕ ಮತ್ತು ಕೇಂದ್ರದ ತುರ್ತು ಏನು ಒಂದು ಹಣ ನೀಡೋ ಸಂದರ್ಭ ಇದೆ, ಅದು 2 ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಕೂಡ ಘೋಷಿಸಿದ್ದಾರೆ. 50,000 ರೂಪಾಯಿ ಗಾಯಾಳುಗಳಿಗೆ ಕೂಡ ಕೇಂದ್ರ ಸರ್ಕಾರದಿಂದ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರೊಟ್ಟಿಗೂ ನಾನು ಮಾತಾಡ್ತೀನಿ. ಯಾವ ನಿಟ್ಟಿಯಾಗಿ ಸ್ಪಂದಿಸ್ಬೋದು ಅನ್ನೋದ್ರ ಬಗ್ಗೆ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ವತಿಯಿಂದ ಚರ್ಚೆ ಮಾಡಿ ಅದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಸರ್ಕಾರ ಮತ್ತು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ಅವರು ಕೂಡ ಗಮನ ಹರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಆ ಕುಟುಂಬಕ್ಕೆ ಮಾಡಬೇಕಾಗಿದೆ, ಮಾಡೋಣ. ಇನ್ನು ಅಪಘಾತ ಆದ ದಿನ ಜಿಲ್ಲಾಧಿಕಾರಿಗಳು ಸಂಸದ ಶ್ರೇಯಸ್ ಪಟೇಲ್ ಆಸ್ಪತ್ರೆಗೆ ಭೇಟಿ ನೀಡಿ ನಾವು ನಿಮ್ ಬೆಂಬಲಕ್ಕಿರ್ತೀವಿ, ಚಿಕಿತ್ಸೆ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ ಅಂತ ಭರವಸೆ ನೀಡಿದ್ರಂತೆ. ಆದ್ರೆ ಈಗ ಈ ಭರವಸೆ ಕೇವಲ ಭರವಸೆಯಾಗಿಯೇ ಸೀಮಿತ ಆಗಿ ಉಳ್ಕೊಂಡ್ಬಿಟ್ಟಿದೆ. ಯಾವುದೇ ನೆರವನ್ನ ಒದಗಿಸ್ತಾ ಇಲ್ಲ ಅಧಿಕಾರಿಗಳು, ಯಾರು ಬಂದು ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಅವರ ಆರೋಪ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ 48 ಗಂಟೆ, ಇನ್ನು 2 ದಿವಸ ವೇಟ್ ಮಾಡೋಣ. ಇನ್ನು 2 ದಿನಗಳಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತವೋ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಿರೋ, DHO ಆಫೀಸರ್ ಬರ್ತಿರೋ, ಯಾರು ಬರ್ತಿರೋ, ಆಸ್ಪತ್ರೆ ಬಿಲ್ನ ಕಟ್ತಿರೋ ಬಿಡ್ತಿರೋ, ಆ ಪೇಷಂಟ್ಸ್ಗಳನ್ನ ತೊಂದರೆ ಆಗದಂತೆ ಅವರಿಗೆ ಚಿಕಿತ್ಸೆ ಕೊಟ್ಟು ಅವ್ರನ್ನ ಡಿಸ್ಚಾರ್ಜ್ ಮಾಡಿಸ್ತೀವಿ ಅಗತ್ಯ ಇದ್ರೆ, ಅಥವಾ ಬಿಲ್ ಅವ್ರ ನೆರವಿಗೆ ನಿಂತ್ಕೊಳ್ಳಿ, ಅಥವಾ 2 ದಿವಸಗಳ ಕಾಲಾವಕಾಶ, 2 ದಿವಸ ಆದ್ಮೇಲೂ ನೀವು ಯಾರು ಇವರ ನೆರವಿಗೆ ಬರಲಿಲ್ಲ ಅಂತ ಅಂದ್ರೆ ಒಂದು ಘೋಷಣೆ ಮಾಡ್ಬಿಡೋಣ. ಸರ್ಕಾರ ಹಾಗೂ ಜಿಲ್ಲಾಡಳಿತ ಕೊಟ್ಟ ಮಾತಿಗೆ ತಪ್ಪಿದೆ, ಇವರಿಗೆ ನೆರವನ್ನ ಒದಗಿಸೋಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಅಂತ ಘೋಷಣೆ ಮಾಡಿ ನಾವು BBC ವಾಹಿನಿಯಿಂದ ಒಂದು ಅಭಿಯಾನ ಮಾಡೋಣ, ಒಂದು ಅಭಿಯಾನ ಘೋಷಣೆ ಮಾಡೋಣ. ಹಾಸನ ಜಿಲ್ಲೆ ಜನ ಇದ್ದೀವಿ ನಾವೆಲ್ಲ, ಎಲ್ಲ 100 ರೂಪಾಯಿ ಹಾಕಿದ್ರು ಅವ್ರನ್ನ ಚಿಕಿತ್ಸೆ ಕೊಟ್ಟರು ಹೊರಗಡೆ ಕರ್ಕೊಂಬರೋದು ನಮಗೆ ಗೊತ್ತು. ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ, ಸರ್ಕಾರ ಕೊಟ್ಟು ಮಾತಿಗೆ ನೀವು ಸ್ಟ್ಯಾಂಡ್ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನು 2 ದಿವಸ ಆದ್ಮೇಲೆ ನಾನು ಮತ್ತೆ ಬರ್ತೀನಿ, ಒಂದು ಅಭಿಯಾನ ಸ್ಟಾರ್ಟ್ ಮಾಡೋಣ. ಜಿಲ್ಲೆ ಜನರೇ ಸೇರಿಕೊಂಡು ಸರ್ಕಾರಕ್ಕೆ ಮುಖಭಂಗ ಆಗಬೇಕು, ಜಿಲ್ಲಾಡಳಿತಕ್ಕೆ ಮುಖಭಂಗ ಆಗಬೇಕು. ಯಾರ್ಯಾರ ಅವತ್ತು ಬಂದು ಫಾಲ್ಸ್ ಭರವಸೆಗಳು ಕೊಟ್ಟೋದ್ರಲ್ಲ ಅವರೆಲ್ಲರೂ ಮುಟ್ನೋಡ್ಕೋಬೇಕು. ಆ ಥರದ್ದೊಂದು ಅಭಿಯಾನ ಮಾಡೋಣ. ನಾವೇ ದೇಣಿಗೆ ಎತ್ಕೊಡೋಣ್ರಿ, ನಾವೇ ದೇಣಿಗೆ ಎತ್ತಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿಸೋಣ, ಟ್ರೀಟ್ಮೆಂಟ್ ಕೊಡ್ಸೋಣ. 2 ಡೇಸ್ ಮತ್ತೆ ಬರ್ತೀವಿ, ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ.